ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ಪರಿವಾರ ಕಿ ಸರ್ಟಿಫಿಕೇಟ್ ಕಾ ಮಹತ್ವ. ಪರಿವಾರದಿಂದ ಸರ್ಟಿಫಿಕೇಟ್ ತಗೊಳ್ಳೋದು ಮಹತ್ವಕ್ಕೆ. ಅಂದರೆ ಬ್ರಾಹ್ಮಣ ಪರಿವಾರದಿಂದ ಹೇಗೆ ರೀತಿ ಬಾಬನಿಗೆ ಖುಷಿ ಪಡಿಸ್ತೀರಿ, ಅದೇ ಥರ ಬ್ರಾಹ್ಮಣ ಪರಿವಾರನೂ ಸಹ ಹೃದಯದಿಂದ ನಮ್ಗೆ ಆಶೀರ್ವಾದ ಕೊಡಬೇಕು, ಸರ್ಟಿಫಿಕೇಟ್ ಕೊಡಬೇಕು. ಅದರದ ಬೆಲೆ ಮಹತ್ವಕ್ಕೆ ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಐತೆ. जितनी ब्राह्मण संतुष्ट है उतने ही भगत आपकी पूजा संतुष्टता से करेंगे, काम चलाओ नहीं. जितना ब्राह्मणों का आपके प्रति प्रेम सम्मान अथवा रिगार्ड होगा, दिल से संतुष्ट होंगे, उतने ही पूज्य बनेंगे. सारे कल्प की माना 5000 साल की प्रलब्ध अभी बनानी है. ಅಂದ್ರೆ ಎಷ್ಟೆಷ್ಟು ನೀವು ಬ್ರಾಹ್ಮಣರು ನಿಮ್ಮಿಂದ ಸಂತುಷ್ಟರಾಗ್ತಾರೆ, ಅಷ್ಟೇ ನಿಮ್ಮ ದ್ವಾಪರಯುಗದಿಂದ ಭಗತರು ಸಹ ಸಂತುಷ್ಟವಾಗಿ ಪೂಜೆ ಮಾಡ್ತಾರೆ. ಸುಮ್ಮನೆ ಕೆಲಸ ನಡ್ಸಕ್ಕೋಸ್ಕರ ಸುಮ್ಮನೆ ಮಾಡಿ ಮುಗಿಸ್ಬಿಡೋಣ ಆ ಥರ ಮಾಡೋದಿಲ್ಲ. ಎಷ್ಟೆಷ್ಟು ಬ್ರಾಹ್ಮಣರಿಗೆ ಹೃದಯದಲ್ಲಿ ನಿಮ್ಮ ಪ್ರತಿ ಸ್ನೇಹ, ಸನ್ಮಾನ, ಗೌರವ, ಹೃದಯದ ಸಂತುಷ್ಟತೆ ಇರುತ್ತೆ, ಅಷ್ಟೇ ಪೂಜ್ಯ, ನೀವು ಶ್ರೇಷ್ಠ ಪೂಜ್ಯ ದೇವತೆ ಆಗ್ತೀರಾ. ಇಡೀ ಕಲ್ಪದ ಫಲ ಈಗ ನಾವು ರೂಪಿಸ್ಕೋಬೇಕಾಗಿದೆ. ಅಂದ್ರೆ ಇಡೀ ಕಲ್ಪದ ಫಲ ಅಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಶ್ರೇಷ್ಠ ದೇವತೆ ಆಗ್ಬೇಕು, ಶ್ರೇಷ್ಠ ಪದವಿಗೆ ಹೋಗ್ಬೇಕು. ಅದು ಈ ಸಮಯದಿಂದನೇ ಆಗೋದು. ಮತ್ತು ದ್ವಾಪರ ಕಲಿಯುಗದಲ್ಲಿ ಶ್ರೇಷ್ಠ ಪೂಜೆ ಆಗ್ಬೇಕು ಅಂದ್ರೆ ಈಗಲೇನೆ ನಾವು ರೂಪಿಸ್ಕೊಳ್ಳೋದು. अभी आवश्यकता है रहम दिल बनने की, क्योंकि कई बच्चे कमजोर होने के कारण अपनी शक्ति से कोई बड़ी समस्या को पार नहीं कर सकते हैं. समस्या हो उसको पार नहीं कर सकते, तो आप सहयोगी बनो, ಮನ ಸಹಯೋಗಿ ಬನೋ. ಈಗ ಅವಶ್ಯಕತೆ ಇದೆ ದಯ ಹೃದಯಗಳಾಗಬೇಕಾಗಿರೋದು. ಯಾಕೆಂದ್ರೆ ಕೆಲವು ಮಕ್ಕಳು ಬಹಳ ಬಲಹೀನ ಆಗ ಕಾರಣದಿಂದ ನಿಮ್ಮ ಶಕ್ತಿದಿಂದ ಕೆಲವೊಂದು ದೊಡ್ಡ ಸಮಸ್ಯೆಗಳು ಪರಿಸ್ಥಿತಿಗಳು ಪಾರ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಆಗ ನೀವು ಸಹಯೋಗಿ ಆಗ್ರಿ. सिर्फ शिक्षा से नहीं, आजकल शिक्षा के साथ साथ शुभ भावना, रहम दिल या सहज काम करता है. ಈಗ ಬರೀ ಶಿಕ್ಷಣದಿಂದ ಅಲ್ಲ, ಈಗಿನ ಕಾಲದಲ್ಲಿ ಶಿಕ್ಷಣ ಜೊತೆಯಲ್ಲಿ ಮನಸ್ಸಿನ ಶುಭ ಭಾವನೆ, ದಯಾ ಹೃದಯನೂ ಸಹ ಸುಲಭವಾಗಿ ಕೆಲಸ ಮಾಡುತ್ತೆ. ಶುಭ ಕಾಮನೆನೂ ಸಹ प्यार की निशानी है अपनी शुभ भावना से, शुभ कामना से कैसी भी आत्मा के वश, ಮಾಯಾ ಕೆ ವಶ್ ಆತ್ಮ ಕೋ ಪರಿವರ್ತನ್ ಕರ್ಣ. ಪ್ರೀತಿಯ ಗುರುತೇನಾಗಿದೆ, ಯಾವುದೇ ಶುಭ ಭಾವನೆಯಿಂದ ಶುಭ ಕಾಮನೆಯಿಂದ ಹೇಗಾದ್ರೂ ಮಾಯೆಗೆ ವಶವಾಗಿರೋದು. ಎಷ್ಟು ಕೆಟ್ಟ ಸಂಸ್ಕಾರದಲ್ಲಿ ಇರೋರು ಆತ್ಮಗೆ ಪರಿವರ್ತನೆ ಮಾಡೋದೆ. ಗಿರ್ನಾ ಭಾವ ನಹಿ ಆವೆ, ಯಹ ತೋ ಬದಲ್ನೆ ವಾಲೆ ಹಿ ನಹಿ ಹೈ, ಯಹ ತೋ ಹೇ ಹಿ ಐಸೆ. ಅವ್ರ ಬಗ್ಗೆ ಯಾವತ್ತು ನಿಮ್ಗೆ ಘೃಣೆ ಭಾವ, ಬೇರೆ ಭಾವ, ಕೆಟ್ಟ ಭಾವ ಬರಬಾರ್ದು. ಇವರು ಯಾವತ್ತೂ ಪರಿವರ್ತನೆನೇ ಆಗೋದಿಲ್ಲ, ಇವ್ರು ಇರೋದೇ ಹೀಗೆ. ಈ ಭಾವನೆಗಳು ಬರ್ಕೂಡ್ದು. अभी जीवन मुक्त बनो तो आप जीवन मुक्त स्थिति वालों का प्रभाव जीवन बंधन वाली आत्माओं को बंधन समाप्त कर देगा. ಈಗ ತಂದೆ ಹೇಳ್ತಿದ್ದಾರೆ ಜೀವನ್ ಮುಕ್ತ ಸ್ಥಿತಿ, ಜೀವನ್ ಮುಕ್ತರಾಗ್ರಿ. ಅಂದ್ರೆ ಜೀವನದಲ್ಲಿ ಇರ್ತಾ ಸರ್ವ ಬಂಧನದಿಂದ, ಅಂದ್ರೆ ನೆಗೆಟಿವ್ ಆಲೋಚನೆ, ಕೆಟ್ಟ ಆಲೋಚನೆ, ಬೇರೆ ಭಾವನೆದಿಂದ ಮುಕ್ತರಾಗ್ರಿ. ಆಗ ನಿಮ್ಮ ಜೀವನ್ ಮುಕ್ತ ಸ್ಥಿತಿ, ಮನಸ್ಸಿನ ಸ್ಥಿತಿ, ಸ್ವತಂತ್ರ ಸ್ಥಿತಿ ದ ಪ್ರಭಾವ ಜೀವನ ಬಂಧನದಲ್ಲಿ ಇರ್ತಕ್ಕಂಥ ಆತ್ಮೆಯರ ಮೇಲೆ ಬೀಳುತ್ತೆ. ಅವರು ಸರ್ವ ಜೀವನದಲ್ಲಿ ಇರ್ತಕ್ಕಂಥ ಬಂಧನದಿಂದ ತಾನಾಗಿ ಸಮಾಪ್ತಿ ಆಗುತ್ತೆ, ಅಂದ್ರೆ ತಾನಾಗಿ ಬಿಡುಗಡೆ ಆಗ್ತಾರೆ. ಏಕೆಂದ್ರೆ ನಾವು ಎಷ್ಟು ಸ್ವತಂತ್ರವಾಗಿರ್ತೀರಿ ಅಷ್ಟೇ ಅನ್ಯರಿಗೆ ನಾವು ಸ್ವತಂತ್ರವಾಗಿ ಮಾಡ್ಬೋದು. ಆ ಸ್ಥಿತಿ ಮೇಲೆ ಡಿಪೆಂಡ್ ಇದೆ. ಇದರ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ. ನೀವೇ ಕೆಸರಲ್ಲಿ ಸಿಕ್ಕಾಕೊಂಡಿದ್ರೆ ಇನ್ನೊಬ್ಬರಿಗೆ ಕೆಸರಿಯಿಂದ ಬಿಡ್ಸಕ್ಕಾಗಲ್ಲ. ನಾವು ಎಷ್ಟೆಷ್ಟು ನಾವು ಕೆಸರಿಂದ ಬಿಡುಗಡೆ ಆಗಿರ್ತೀರಿ ಅಷ್ಟೇ ಅನ್ಯರಿಗೂ ಸಹ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀರಿ. ಅದರದ ಅನುಭವ ನಮ್ಗೆ ಇರುತ್ತೆ. मैं आपको बोलना चाहती हूँ कि जैसे हम कीचड़ में फंसे रहते हैं तो दूसरों को कीचड़ से नहीं निकाल सकते हैं, तो इसी तरह से हमें भी कीचड़ से अगर निकल रहे हैं तो उसका स्वतंत्रता, उसका खुशी हमको पता होते, तो दूसरों को भी हम क्या करेंगे, कीचड़ से निकालने का प्रयत्न करेंगे. वो भी खुशी होए, वो भी स्वतंत्र बन जाए इसे. तो इसमें ब्राह्मणों का सहयोग और सर्टिफिकेट की बहुत आवश्यकता होती. ಇದರಲ್ಲಿ ಬ್ರಾಹ್ಮಣರ ಸಹಯೋಗ, ಬ್ರಾಹ್ಮಣಾತ್ಮರ ಆಶೀರ್ವಾದ, ಅವರ ಶುಭ ಭಾವನೆಗಳು ತುಂಬಾ ಸಹಯೋಗ ಕೊಡುತ್ತೆ. ತುಂಬಾ ಧನ್ಯವಾದಗಳು.